ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ. ಸೈಕ್ ಮೂವಿ, ಸೈಕೋ ಟುಷ್ಟು ರಾಕಿಂಗ್ ಸ್ಟಾರ್ ಯಶ್ಗೆ, ರಾಕಿಂಗ್ ಸ್ಟಾರ್ ಯಶ್ಗೆ, ರಾಕಿಂಗ್ ಸ್ಟಾರ್ ಯಶ್ಗೆ. ದಯವಿಟ್ಟು ಎಲ್ಲ ಬಂದು ಮೂವಿ ಬರಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್ ಆಗಿದೆ. ಮೂವಿ ಮಾತ್ರ ಮಸ್ತಾಗಿದೆ. ಎಲ್ಲ ಕನ್ನಡದವ್ರು ಬಂದು ನೋಡ್ಲೇಬೇಕು ಮೂವಿನ. ಸೂಪರ್ ಒನ್ ಆಗೇ ಆಗುತ್ತೆ. ಬಾಲಿವುಡ್ ಎಲ್ಲ ಹಾಲಿವುಡ್ ಎಲ್ಲ ಮಿಕ್ಸು. ತುಂಬಾ ಚೆನ್ನಾಗಿದೆ ಮೂವಿ. 4 years ವೆಯ್ಟ್ ಮಾಡಿ ಇಷ್ಟೊಂದು ಚೆನ್ನಾಗಿ ವೆಯ್ಟ್ ಮಾಡಿದ್ದಾರೆ ಅಂದ್ರೆ ವರ್ತ್ ವಾಚಿಂಗ್. ಸಸ್ಪೆನ್ಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. VFX ಮೇಕಿಂಗು ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವಂತೂ ಮತ್ತೆ ನೋಡ್ಬೇಕು ಅನಿಸಿದೆ, ಅಷ್ಟು ಚೆನ್ನಾಗಿದೆ ಮೂವಿ. 4 ವರ್ಷ ವೇಟ್ ಮಾಡಿದಕ್ಕೂ ಫಿಲಿಮ್ ಸಾರ್ಥಕ ಆಯ್ತು. ಇನ್ನೊಂದ್ಸಲ ನೋಡ್ಬೇಕಂತ ಅನಿಸ್ತಾ ಇದೆ. ನೋಡ್ಬೇಕು. ನಮ್ಮ ಬಾಸ್ತು 5 ವರ್ಷ ಆದ್ಮೇಲೆ 4 ವರ್ಷ ಆದ್ಮೇಲೆ ಬಂದ್ರು. ನಮಗೂ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ನಾವು ಅದಕ್ಕೆ ಬೆಳಗ್ಗೆನೆ ಎದ್ಬಿಟ್ಟು ಖುಷಿಯಿಂದ ಬಂದಿರೋದು ಮೂವಿ ನೋಡೋಕ್ಕೆ. ತುಂಬ ಖುಷಿ ಆಯಿತು ಮೂವಿ ನೋಡ್ಬಿಟ್ಟು. ತುಂಬ ಚೆನ್ನಾಗಾಯ್ತು ಇದೆ ಸರ್, ತುಂಬ ಚೆನ್ನಾಗಿದೆ. ಖುಷಿ ಆಯಿತು ಮೂವಿ. ನಮ್ಮ ಬಾಸ್ತು 4 ವರ್ಷ ಏನಕ್ಕೆ ಟೈಮ್ ತೊಗೊಂಡಿದ್ದಾರೆ ಅನ್ನೋದು ಇವಾಗ ಗೊತ್ತಾಗ್ತಿದೆ. ಸ್ಕ್ರೀನ್ ಮೇಲೆ ನೋಡೋ ಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ, ಹೆಂಗಿದೆ. ನೀರು ಬರುತ್ತೆ, ಆಕ್ಷನ್ ಇದೆ, ಎಲ್ಲಾ ತರನು ಮಾಡವ್ರೆ. 4 ವರ್ಷ ಏನಕ್ಕೆ ತಗೊಂಡವ್ರ ಅನ್ನೋದು ಇವಾಗ ಗೊತ್ತಾಗುತ್ತೆ. ನಮ್ಮ ಬಾಸು ಫಸ್ಟ್ ಟೈಮ್ ಮಾಡಿರೋದು ಡಬಲ್ ರೋಡ್ ಮಾತ್ರ ಸೂಪರ್ ಆಗಿದೆ. ವರ್ಲ್ಡ್ ಇಸ್ ಮೈ ಬಾಸ್ ಟೆರಿಟರಿ ಅಷ್ಟೇ ನಾವು ಹೇಳೋದು. ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ. ನೀವು ಸುಮ್ಮನೆ ಹೆಣ್ಮಕ್ಳ ಬಗ್ಗೆ ಕೆಡದಾಗಿದೆ, ಹಂಗಿದೆ ಹಿಂಗಿದೆ ಅನ್ನೋದು ಬಿಡಿ. ಮೂವಿ ನೋಡ್ಬಿಟ್ಟು ಹೇಳಿ ಹಿಂಗಿದೆ ಹಂಗಿದೆ ಅಂತ, ಅವಾಗ ಒಪ್ಕೊಳ್ಳೋಣ. ಸುಮ್ಮನೆ ಮೂವಿ ನೋಡಿದೆ ಹಂಗೆ ಹಿಂಗೆ ಅಂತ ಅಪಪ್ರಚಾರ ಮಾಡೋದು ಬೇಡ ಸರ್. ತುಂಬಾ ಚೆನ್ನಾಗಿದೆ ಮೂವಿ. ನಮ್ಮ ಬಾಸ್ ತುಂಬಾ ವರ್ಷ ಆದ್ಮೇಲೆ ಬಂದಿದ್ದಾರೆ. ನಮ್ಗೆಲ್ಲ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು ಸರ್.